ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಜಮೀನು ಹಕ್ಕಿಗಾಗಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದ ವೈಎನ್ ಮಂಜುನಾಥ್ ಅಸ್ವಸ್ಥ, ಆಸ್ಪತ್ರೆಗೆ ದಾಖಲು. ಚಿಂತಾಮಣಿ ತಾಲೂಕಿನ ಚೀಮಕಾನಗುಟ್ಟೆ ಸರ್ವೆ ನಂಬರ್ 102ರ ಜಮೀನು ಹಕ್ಕಿಗಾಗಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದ ರೈತ ಮುಖಂಡ ಹಾಗೂ ಸಾಮಾಜಿಕ ಹೋರಾಟಗಾರ ವೈಎನ್ ಮಂಜುನಾಥ್ ಅವರು ಮಂಗಳವಾರ ಬೆಳಗ್ಗೆ ದಿಢೀರ್ ಅಸ್ವಸ್ಥಗೊಂಡ ಕಾರಣ ಅವರನ್ನು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಳೆದ 2 ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದ ವೈಎನ್ ಮಂಜುನಾಥ್ ಅವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿ ತಲೆ ಸುತ್ತು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಲೇ ವೈಎನ್ ಮಂಜುನಾಥ್ ಮಾತನಾಡಿ, ಚೀಮಕಾನಗುಟ್ಟೆಯ ಸರ್ವೆ ನಂಬರ್ 102ರ ಜಮೀನು ವಿಚಾರವಾಗಿ ಹಾಗೂ ರೈತರ ಪರವಾಗಿ ನಾವು ಸುದೀರ್ಘ ಹೋರಾಟ ನಡೆಸುತ್ತಿದ್ದೇವೆ. ಈ ಸಂಬಂಧ ಮುಖ್ಯಮಂತ್ರಿಗಳಿಂದ ಹಿಡಿದು ತಾಲೂಕಿನ ತಹಶೀಲ್ದಾರ್ ವರೆಗೂ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಕಳೆದ 2 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದರೂ ಯಾವುದೇ ಉನ್ನತಾಧಿಕಾರಿಗಳು ನಮ್ಮ ಬಳಿ ಬಂದು ಅಹವಾಲು ಆಲಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸುಮಾರು 70 ಹಾಗೂ 100 ವರ್ಷಗಳಿಂದ ರೈತರು ಈ ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಆದರೆ ಈಗ ಖಾಸಗಿ ಕಂಪನಿಗಳಿಗೆ ಜಮೀನು ಹಸ್ತಾಂತರವಾಗುತ್ತಿದ್ದು ದಾಖಲೆಗಳಿಲ್ಲ ಎಂಬ ನೆಪವೊಡ್ಡಿ ಬಡ ರೈತರನ್ನ ದಿಕ್ಕು ತಪ್ಪಿಸಲಾಗ್ತಿದೆ. ಬಡ ರೈತರ ಪರವಾಗಿ ಹಾಗೂ ಅವರ ಹಕ್ಕಿಗಾಗಿ ಈ ಹೋರಾಟ ನಡೆಸಲಾಗ್ತಿದೆಯೇ ಹೊರತು ಸ್ವಂತಕ್ಕಲ್ಲ. ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ರೈತರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಒದಗಿಸಬೇಕು ಎಂದು ಅವರು ಒತ್ತಾಯಿಸಿದರು. ನಾವು ಯರಕೋಟೆ ಗ್ರಾಮದ ಸಿಂಗಾನಗುಟ್ಟೆಯಲ್ಲಿ ಸಿದ್ದಿ ಸಾಯಿಬಾಬಾ ದೇವಸ್ಥಾನ ಹತ್ರ ರೈತರ ಪರವಾಗಿ ನಾವು ಒಂದು ಹೋರಾಟವನ್ನು ಮಾಡ್ತಾ ಇದ್ವಿ. ಸರ್ವೆ ನಂಬರ್ 102ರ ಪೈಕಿ ಆದರೆ ನಾವು ಈಗಾಗಲೇ ಏನು ಮುಖ್ಯಮಂತ್ರಿಗಳಿಂದ ಹಿಡಿದು ತಹಸೀಲ್ದಾರ್ ಅವರಿಗೂ ನಾವು ಮನವಿ ಕೊಟ್ಟಿದ್ವಿ. 2 ದಿನಗಳ ಕಾಲದ ನಿನ್ನೆಯಿಂದ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ವಿ. ಇದರ ಸುದ್ದಿ ಇಡೀ ತಾಲೂಕಿಗೆ ಗೊತ್ತು. ಆದ್ರೆ ಒಂದು ಮಾನವೀಯತೆ ದೃಷ್ಟಿಯಿಂದ ಯಾವುದೇ ಅಧಿಕಾರಿಗಳು, ಉನ್ನತ ಅಧಿಕಾರಿಗಳು ಅಲ್ಲಿ ಭೇಟಿ ಇಲ್ಲ. ಇಲ್ಲಿ ಯಾರಿಗೆ ನಾವು ನಮ್ಮ ನೋವನ್ನ ಹೇಳ್ಕೋಬೇಕು ಅಂತ ಗೊತ್ತಾಗ್ಲಿಲ್ಲ. ನಮ್ಮ ಮನೆಗಾಗಿ ಮಾಡಿಲ್ಲ, ಅಲ್ಲಿ ಸುತ್ತು ಇರುವಂತ ರೈತರಿಗಾಗಿ ನಾವು ಮಾಡಿದ್ವಿ. ಈ ಒಂದು ಹೋರಾಟಕ್ಕೂ ಈ ಒಂದು ಉನ್ನತ ಅಧಿಕಾರಿಗಳು ಬೆಲೆ ಕೊಟ್ಟಿಲ್ಲ ಅಂದ್ರೆ ಇವತ್ತಿನ ಸಮಾಜ ಯಾವ ರೀತಿ ಇದೆ ಅಂತ ನಾವು ನೋಡ್ಬೇಕಾಗ್ತದೆ. ಇದು ಒಂದು ಪ್ರತ್ಯಕ್ಷ ಸಾಕ್ಷಿ ಆಗಿದೆ ಸರ್. ಯಾರು ಇದುವರೆಗೂ ಯಾವ ಅಧಿಕಾರಿಗಳು ಬಂದಿಲ್ಲ. ಪೊಲೀಸ್ ಅವ್ರ ಮುಖಾಂತರ ಪೊಲೀಸ್ ಅವ್ರ ತಿಳಿಸಿದ್ರು, ನನಗೆ ತಲೆ ಚಕ್ಕರ್ ಆಗ್ತಾ ಇದೆ ಅಂತ. ಅವ್ರು ಮತ್ತೆ ಆಂಬುಲೆನ್ಸ್ ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಂಬರ್ ಮಾಡಿದ್ವಿ, ಇದುವರೆಗೂ ಯಾರು ಬಂದಿಲ್ಲ ಸರ್. ತಹಸೀಲ್ದಾರ್ ಅವರಾಗ್ಲಿ ಮತ್ತೆ ನೆನ್ನೆ ಇವ್ರು ಬಂದಿದ್ರು, ಸೆಕ್ರೆಟರಿ RI ಮೇಡಮ್ ಅವರು. ಆದ್ರೆ ಆ ಸಬ್ಜೆಕ್ಟೇ ಇಲ್ಲ. ಏನೋ 30 ವರ್ಷಗಳಿಲ್ಲ ಸರ್. ಇದು ಸುಮಾರು 100 ವರ್ಷಗಳಿಂದ ಜಮೀನುಗಳಲ್ಲಿ ವಾಸವಾಗಿದ್ದಾರೆ ರೈತರು. ಆದ್ರೆ ಇವತ್ತು ಕೆಲವ್ರಿಗೆ ದಾಖಲೆಗಳಿದೆ, ಕೆಲವ್ರಿಗೆ ದಾಖಲೆಗಳಿಲ್ಲ. ಇವತ್ತು ಯಾವ ಕಂಗಾಳಾಗಿದ್ದಾರೆ. ಏನೋ ಒಂದು ಖಾಸಗಿ ಕಂಪನಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ರೈತರಲ್ಲಿ ದಿಕ್ ತೋರಿಸ್ತಲ್ಲ. ಏನು ಯಾವ ರೀತಿ ನಾವು ಮಾಡ್ಬೇಕು, ಏನಾಗ್ಬೇಕು ಅಂದ್ರೆ ಇವ್ರು ಬರ್ತಾರೆ, ನಿಮ್ಮ ಹತ್ರ ಅರ್ಜಿಗಳು ಹಾಕಿಲ್ಲ, ದಾಖಲೆಗಳಿಲ್ಲ. ಆದ್ರೆ ಆ ರೈತರು ಒಂದು 70-80 ವರ್ಷ, 100 ವರ್ಷದಿಂದ ಜಮೀನುಗಳಲ್ಲಿ ಉಳುಮೆ ಮಾಡ್ಕೊಂಡು ಬೆಳೆ ಇಟ್ಕೊಳ್ತಾ ಇದ್ದಾರೆ. ಇವತ್ತು ಖಾಸಗಿ ಕಂಪನಿ ಬಂದಾಗಿಂದಾನೆ ಇವ್ರಿಗೆ ಗೊತ್ತಾಗಿದ್ದು ಏನು ದಾಖಲೆಗಳ ಬಗ್ಗೆ. ಏನೋ ಮಾಡ್ಕೊಂಡು ತಿಂತಾ ಇದ್ದಾರೆ ಅಂತ ಅವ್ರ ಪರಿಸ್ಥಿತಿ ಏನೋ ಅಂತವ್ರಿಗೆ ಏನು ಸರ್ಕಾರ ಅವ್ರಿಗೆ ಅನುಕೂಲ ಮಾಡ್ಕೊಳ್ತದೆ. ಮತ್ತೆ 30 ವರ್ಷಗಳಿಂದ ನಾವು